ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ದಟ್ಟವಾದ ಸಮುದ್ರ ತೋರಿಸಿ ಆಮೇಲೆ ಒಂದು ಚಿಕ್ಕದಾದ ಹಳ್ಳಿಯನ್ನು ತೋರಿಸ್ತಾರೆ. ಹಳ್ಳಿಯನ್ನು ತೋರಿಸಿ ಆಮೇಲೆ ಈ ಹುಡುಗನ ತೋರಿಸಿ ಅಷ್ಟರ ಮೇಲೆ ಒಂದು ಊರನ್ನ ತೋರಿಸ್ತಾರೆ. ಆ ಹಳ್ಳಿ ಮೇಲೆ ಹಲವಾರು ಡ್ರ್ಯಾಗನ್ಸ್ ಗಳು ಅಟ್ಯಾಕ್ ಮಾಡುತ್ತವೆ. ಯಾಕಂದ್ರೆ ಅವಕ್ಕೆ ಊಟ ಇರುವುದಿಲ್ಲ, ಅದಕ್ಕೆ ಇವರ ಮೇಲೆ ದಾಳಿ ಮಾಡುತ್ತದೆ. ಎಲ್ಲಾ ಹಳ್ಳಿಗೂ ಒಬ್ಬ ಮುಖ್ಯಸ್ಥ ಇದ್ದೇ ಇರ್ತಾನೆ. ಈ ಹಳ್ಳಿಗೆ ಒಬ್ಬ ಮುಖ್ಯಸ್ಥ ಇರ್ತಾನೆ, ಅವನೇ ರಾಜ ಆಗಿರ್ತಾನೆ. ಇಲ್ಲಿ ಆ ಡ್ರ್ಯಾಗನ್ ಗಳು ಸಣ್ಣ ಆ ಹಳ್ಳಿಯನ್ನು ನಾಶ ಮಾಡುತ್ತವೆ ಬೆಂಕಿಯಲ್ಲಿ ಊದಿ, ಮತ್ತೆ ಅವುಗಳಲ್ಲಿರುವ ಕುರಿಗಳನ್ನು ಎಲ್ಲ ತೆಗೆದು ಹೋಗುತ್ತವೆ. ಅಷ್ಟರಲ್ಲೇ ರಾಜ ಬೆಂಕಿ ಎಲ್ಲ ಬಿದ್ದಿರುತ್ತಲ್ಲ, ಅದಕ್ಕೆ ನೀರು ಹಾಕ್ತಾ ಇರ್ತಾನೆ. ರಾಜನಿಗೆ ಒಬ್ಬ ಮಗ ಇರ್ತಾನೆ, ಹಿಕಪ್ ಅವನ ಹೆಸರು. ಹಿಕಪ್ಗೆ ಯುದ್ಧ ಮಾಡ್ಬೇಕು ಅಂತ ಇರುತ್ತೆ ಡ್ರ್ಯಾಗನ್ ಜೊತೆಗೆ. ಆದ್ರೆ ಅವರಪ್ಪ ಅವ್ರು ಯಾರು ಅವನ್ನ ಬಿಡೋದಿಲ್ಲ. ಹಿಕಪ್ಗೆ ನೀನು ಖಡ್ಗವನ್ನು ತಯಾರಿಸು ಅಂತ ಹೇಳ್ತಾರೆ. ಇವರ ಸಣ್ಣ ಹಳ್ಳಿಯಲ್ಲಿ ಹಲವಾರು ರೀತಿಯ ಡ್ರ್ಯಾಗನ್ ಗಳು ನುಗ್ಗಿ ಬೆಂಕಿಯನ್ನು ಭಸ್ಮ ಮಾಡಿರುತ್ತದೆ. ಹಿಕಪ್ ಅವರ ಅಪ್ಪ ರಾಜ ಅವರು ಒಂದೊಂದು ಡ್ರ್ಯಾಗನ್ ಜೊತೆಗೆ ಯುದ್ಧ ಮಾಡಿ ಅವನನ್ನು ಬಂಧಿಸಲ್ಪಡ್ತಾನೆ. ಆದ್ರೆ ಹಿಕಪ್ ಸುಮ್ಮನೆ ಕುತ್ಕೊಳಲ್ಲ, ಅವನು ಏನೋ ಒಂದು ತಯಾರಿಸಿರ್ತಾನೆ. ಒಂದು ಡ್ರ್ಯಾಗನ್ ಹಿಡಿಯಕೊಂಡು ಅದರಿಂದ ಡ್ರ್ಯಾಗನ್ ಗೆ ಬಿಡ್ತಾನೆ. ಅದು ಡ್ರ್ಯಾಗನ್ ಕಾಲಿಗೆ ಸುತ್ತಕೊಂಡು ಡ್ರ್ಯಾಗನ್ ಬೀಳುತ್ತೆ. ಅದೇ ಖುಷಿಯಲ್ಲಿ ಅವನು ಕುಣಿತಾ ಇರ್ತಾನೆ. ಅದ್ರ ಹಿಂದ್ಗಡೆನೆ ಡ್ರ್ಯಾಗನ್ ಎದ್ದಿರುತ್ತೆ. ಅವನ್ ನೋಡಿ ಭಯ ಪಡ್ತಾನೆ. ಆದ್ರೆ ಅವರಪ್ಪ ಬಂದು ಅದ್ರ ಜೊತೆಗೆ ಯುದ್ಧ ಮಾಡಿ ಅದನ್ನ ಸೋಲಿಸಿ ಹಿಕಪ್ಗೆ ಬೈತಾ ಇರ್ತಾನೆ, ನೀ ಬರ್ಬೇಡ ಅಂದ್ರು ಬರ್ತೀಯ ಅಂದು. ಅವರಪ್ಪ ಎಲ್ರು ಮಧ್ಯಾಹ್ನ ಅವನಿಗೆ ಬೈದಕ್ಕೆ ಬೇಸರವಾಗಿ ಮನೆಗೆ ಹೋಗ್ತಾನೆ. ಅವ್ರ ಅಜ್ಜನ್ ಕರ್ಕೊಂಡು ಮನೆಗೆ ಬಂದು ಕದ ಹಾಕೊಂಡು ಯೋಚನೆ ಮಾಡ್ಕೊಂತ ನೆನಪಾಗುತ್ತೆ ಅವನಿಗೆ. ಅಷ್ಟ್ರ ಮೇಲೆ ಆ ಬಲಿ ಹಾಕಿರೋದು ಡ್ರ್ಯಾಗನ್ಗೆ ಹುಡ್ಕೊಂತ ಕಾಡಿನ ಒಳಗಡೆ ಹೋಗ್ತಾನೆ. ಆಮೇಲೆ ರಾಜ ತೋರಿಸ್ತಾರೆ. ರಾಜ ಅವರ ಸುತ್ತಮುತ್ತಲು ಎಲ್ಲ ಇರೋ ಕಡೆಯವರೆಲ್ಲ ಕರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇರ್ತಾನೆ. ಡ್ರ್ಯಾಗನ್ ಹುಟ್ಟನ ಕಣ್ಣು ಹಿಡಿದು ಅದನ್ನ ಧ್ವಂಸ ಮಾಡ್ಬೇಕು ಅಂತ ಚರ್ಚಿಸ್ತಿರ್ತಾರೆ. ಚರ್ಚಿಸಿ ಡ್ರ್ಯಾಗನ್ ಹುಟ್ಟನ ಎಲ್ಲಿದೆ ಅಂತ ಕಂಡು ಹಿಡಿಬೇಕಂತ ಆ ಡ್ರ್ಯಾಗನ್ ಮೂಳೆಗಳನ್ನ ಹಾಕ್ತಾರ. ಆ ರಾಜನ ಮಾತು ಕೇಳಿ ಸೈನಿಕರು ಖುಷಿಪಟ್ಟು ಎಲ್ಲ ಹೊಳ್ಳಿ ರಿಟರ್ನ್ ಮನೆಗೆ ಬರ್ತಾರೆ. ನೀರಿನ ಮಧ್ಯೆ ಒಂದು ದಟ್ಟವಾದ ಕಾಡನ್ನು ತೋರಿಸಿ ಆಮೇಲೆ ಹಿಕಪ್ನ ತೋರಿಸ್ತಾರೆ. ಹಿಕಪ್ ಹಾಕಿರುವ ಆ ಡ್ರ್ಯಾಗನ್ ಹುಡ್ಕೊಂತ ಕಾಡಿನ ಒಳಗಡೆ ಹೋಗ್ತಾನೆ. ಕಾಡಿನ ಒಳಗಡೆ ಬರುತ್ತೇನೆ ಒಂದು ದೊಡ್ಡದಾದ ಮರ ಬಿದ್ದಿರುತ್ತೆ. ಅಷ್ಟರಲ್ಲಿ ಅವನಿಗೆ ಗೊತ್ತಾಗುತ್ತೆ ಡ್ರ್ಯಾಗನ್ ಇಲ್ಲೇ ಇರುತ್ತೆ ಅಂತ. ಅದಕ್ಕೆ ಗೊತ್ತಾಗ್ಲಿಂಗೆ ಬಕ್ಕೊಂಡ್ ಹೋಗ್ತಾ ಇರ್ತಾನೆ. ಹಿಕಪ್ ಬಲಿ ಹಾಕದ್ರಿಂದ ಆ ಡ್ರ್ಯಾಗನ್ ಮೇಲೆ ಎಲ್ಲ ಬಿದ್ದಿರುತ್ತೆ. ಅದು ಸಿಕ್ಕೊಂಡು ಒದ್ದಾಡ್ತಾ ಇರುತ್ತೆ. ಹಿಕಪ್ ಹೆದರ್ಕೊಂತ ಅದ್ರ ಬಡ್ಡಿಯಲ್ಲಿ ಹೋಗ್ತಾನೆ. ಆದ್ರೆ ಹೆದರ್ಕೊಂತ ಅವನ ಕಡೆ ಇರೋ ಕತ್ತಿಯನ್ನು ತೆಗೆದು ಅದಕ್ಕೆ ತೋರಿಸ್ತಾನೆ. ಅದನ್ನ ಕೊಲ್ಬೇಕು ಅಂತ ಅನ್ಕೊಂಡಿರ್ತಾನೆ ಹಿಕಪ್. ಆದ್ರೆ ಅದ್ರ ಮುಸುಡಿ ನೋಡುತ್ತೇನೆ, ಅದನ್ನ ಕೊಲ್ದೇನೆ ಬಿಡ್ತಾನೆ. ಆದ್ರೆ ಆ ಡೈನೋಸರ್ ಮೇಲೆ ಎಲ್ಲ ಬಲಿ ಬಿದ್ದಿರುತ್ತಲ್ಲ, ಅದಕ್ಕೆ ಇವನು ಆ ಬಲಿಗಳನ್ನ ಎಲ್ಲ ಕೊಯ್ದು ಹಾಕ್ತಾನೆ. ಅದು ಎದ್ದು ಅವನ ಕಡೆ ಗರ್ಜಿಸುತ್ತದೆ. ರಾಜನ ತೋರಿಸ್ತಾರೆ. ರಾಜ ಸುಮ್ಮನೆ ಬೆಂಕಿ ಕಾಯ್ಸ್ಕೊಂತ ಕುಂತಿರ್ತಾನೆ. ಅಷ್ಟರಲ್ಲಿ ಅವ್ರ ಮಗ ಬರ್ತಾನೆ. ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ ಹಿಕಪ್ನ. ಹಿಕಪ್ ಹೇಳ್ತಾನೆ ಇಲ್ಲೇ ಹೋಗಿದ್ದೆ ಅಂತ. ಹಿಕಪ್ಗೆ ಆಯುಧ ಕೊಟ್ಟು ಮುಂದಿನ ರಾಜ ಯಾರು ಅಂತ ಒಂದು ಆಟವನ್ನು ಸ್ಪರ್ಧೆಯನ್ನು ಇಡ್ತಾರೆ. ಅದಕ್ಕೆ ಅವರು ಖಡ್ಗವನ್ನು ಕೊಟ್ಟು ಇವನಿಗೆ ಅವರಪ್ಪ ಡ್ರ್ಯಾಗನ್ ಹುಟ್ಟುಗಳನ್ನು ಹುಡ್ಕೋಕ್ ಹೋಗ್ತಾನೆ. ಆ ಗ್ರಾಮದಲ್ಲಿ ಮುಂದಿನ ರಾಜ ಯಾರು ಅಂತ ಒಂದು ಪಂದ್ಯವನ್ನು ಇಡ್ತಾರೆ. ಅದರಲ್ಲಿ 5 ಜನಗಳ ಸ್ಪರ್ಧೆಗಳು ಇರ್ತಾರೆ. ಅದರಲ್ಲಿ ಹಿಕಪ್ನು ಇರ್ತಾನೆ. 5 ಜನಗಳ ಸ್ಪರ್ಧೆಗಳು ಹಿಕಪ್ನ ನೋಡಿ ನಗ್ತಾರೆ, ಇವನ್ ಕೈಯಿಂದ ಏನಾಗುತ್ತೆ ಎಂದು. ಪಂದ್ಯ ಸ್ಟಾರ್ಟ್ ಆಗುತ್ತೆ. ಡ್ರ್ಯಾಗನ್ ನ ಬಿಡ್ತಾರೆ. ಅದ್ರ ಜೊತೆಗೆ ಯುದ್ಧ ಮಾಡ್ಬೇಕು. ಆ ಡ್ರ್ಯಾಗನ್ಗೆ ಸೌಂಡ್ ಅಂದ್ರೆ ಆಗಲ್ಲ, ಅದಕ್ಕೆ ಸೌಂಡ್ ತಗೊಂಡ್ ಬಾರಿಸ್ತಾ ಇರ್ತಾರೆ ಅಷ್ಟು ಜನ. ಅದನ್ನ ಯಾರ್ಯಾರು ಬಾರಿಸ್ತಾರೋ ಅವರಿಗೆ ಅಟ್ಯಾಕ್ ಮಾಡಲ್ಲ, ಬೇರೆಯವ್ರಿಗೆ ಎಲ್ಲರಿಗೂ ಅಟ್ಯಾಕ್ ಮಾಡ್ತಾ ಇರ್ತಾರೆ ಡ್ರ್ಯಾಗನ್. ಆ ಡ್ರ್ಯಾಗನ್ ಎಲ್ಲರನ್ನು ಅಟ್ಯಾಕ್ ಮಾಡ್ತಾ ಇರುತ್ತೆ. ಹಿಕಪ್ ಮಾತ್ರ ಹೆದರ್ಕೊಂಡು ಅದ್ರ ಹಿಂದ್ಗಡೆನೆ ನಿಂತಿರ್ತಾನೆ. ಆದ್ರೆ ಅವ್ರ ತಾತ ಬಂದು ನೀನು ಮುನ್ನಡಿ ಯುದ್ಧ ಮಾಡು ಅಂತಾನೆ. ಅಷ್ಟರಲ್ಲಿ ಅವ್ನು ದೂಡ್ತಾರೆ. ಅದು ಡ್ರ್ಯಾಗನ್ ನೀವು ನೋಡಿ ಬೆನ್ನತ್ತಿ ಬೆಂಕಿ ಉತ್ತೆ. ಅಷ್ಟರಲ್ಲಿ ಅವ್ರ ತಾತ ಬಂದು ಅದನ್ನ ಓಡಿಸಿ ಕೂಡ ಹಾಕ್ತಾನೆ. ಹಿಕಪ್ ಆ ಡ್ರ್ಯಾಗನ್ ನೋಡಿ ಹೆದರಿರ್ತಾನೆ. ಹಿಕಪ್ ಬೇಸರಿಂದ ಮತ್ತೆ ಕಾಡಿನ ಒಳಗಡೆ ಹೋಗ್ತಾನೆ ಆ ಡ್ರ್ಯಾಗನ್ ನ ಹುಡ್ಕೋಕಂತ. ಹಿಕಪ್ ಅದನ್ನ ಹುಡ್ಕೊಂತ ಹೋಗ್ತಾನೆ ಎಲ್ಲಿ ಹೋಗಿದೆ ಅಂದು. ಅಷ್ಟ್ರ ಮೇಲೆ ಅದು ಕಾಡಿನ ಮಧ್ಯ ಒಳಗಡೆ ಇರುತ್ತೆ. ಅದನ್ನ ನೋಡ್ತಾ ಇರ್ತಾನೆ. ಹಿಕಪ್ಗೆ ಆ ಡ್ರ್ಯಾಗನ್ ಕಾಣುತ್ತೆ. ಆದ್ರೆ ಡ್ರ್ಯಾಗನ್ ಹಾರಕ್ಕೆ ಪ್ರಯತ್ನ ಪಡುತ್ತೆ. ಅದ್ರ ರೆಕ್ಕೆ ಕಟ್ಟಾಗಿರೋದ್ರಿಂದ ಅದು ಪದೇ ಪದೇ ಬೀಳ್ತಾ ಇರುತ್ತೆ. ಹಿಕಪ್ ಒಂದು ಬುಕ್ ತಗೊಂಡು ಅದ್ರ ಚಿತ್ರವನ್ನು ಬಿಡಿಸ್ತಾ ಇರ್ತಾನೆ. ಆದ್ರೆ ಆ ಡ್ರ್ಯಾಗನ್ಗೆ ತುಂಬಾ ಹೊಟ್ಟೆ ಇರುತ್ತೆ. ಅದಕ್ಕೆ ಆ ಡ್ರ್ಯಾಗನ್ ನೀರಲ್ಲಿರೋ ಮೀನುಗಳನ್ನ ಹುಡುಕ್ತಾ ಇರುತ್ತೆ. ಹಿಕಪ್ನ ಫ್ರೆಂಡ್ಸ್ ಎಲ್ಲೂ ಆ ಡ್ರ್ಯಾಗನ್ಗಳನ್ನ ಹೆಂಗ್ ಯುದ್ಧ ಮಾಡೋದು ಅಂತ ಚರ್ಚೆ ಮಾಡಕತ್ತಿರ್ತಾರೆ. ಹಿಕಪ್ ಅವರ ತಾತ ಒಂದು ಬುಕ್ ಕೊಡ್ತಾನೆ. ಅದರಲ್ಲಿ ಎಲ್ಲಾ ತರದ ಡ್ರ್ಯಾಗನ್ಗಳ ಚಿತ್ರ ಇರುತ್ತೆ. ಅದನ್ನ ನೋಡಿ ಅಷ್ಟ್ರ ಮೇಲೆ ಅವನು ಹಿಕಪ್ ಹೇಳ್ತಾನೆ ಇದನ್ನ ಈಸಿಯಾಗಿ ಹಿಡಿಬೋದಲ್ಲ ಅಂತ. ಹಿಕಪ್ ಅವನು ನೋಡಿರೋ ಡೈನೋಸಾರ್ ಏನಾದ್ರೂ ಚಿತ್ರ ಇದೆ ಅಂತ ನೋಡ್ತಾನೆ. ಅದರಲ್ಲಿ ಏನೂ ಇರಲ್ಲ. ಹಿಕಪ್ ಅವರ ಅಪ್ಪ ರಾಜ ಇಲ್ಲಿ ಡ್ರ್ಯಾಗನ್ ಹುಟ್ಟುಗಳನ್ನು ಹುಡುಕ್ತಾ ಇರ್ತಾನೆ. ಡ್ರ್ಯಾಗನ್ಗಳ ಹುಟ್ಟುಗಳನ್ನು ಹುಡ್ಕೋಕೆ ಎಲ್ಲ ಸಮುದ್ರ ಎಲ್ಲ ಸುತ್ತಾಡ್ತಾರೆ. ಆದ್ರೆ ಡ್ರ್ಯಾಗನ್ಗಳ ಹುಟ್ಟುಗಳು ಸಿಗ್ತಾ ಇರಲ್ಲ. ಆದ್ರೂ ಸುತ್ತಾನೆ ಇರ್ತಾರೆ ಡ್ರ್ಯಾಗನ್ಗಳ ಹುಟ್ಟು ಹುಡ್ಕೋಕೆ. ಮತ್ತೆ ಪಂದ್ಯ ನಡೆಯುತ್ತೆ. ಹಿಕಪ್ ಅವ್ರ ಫ್ರೆಂಡ್ಸ್ ಕಡೆಲ್ಲ ಡ್ರ್ಯಾಗನ್ಗಳನ್ನ ಮತ್ತಿನ್ನೊಂದು ಬೇರೆ ತರ ಬಂಧಿಸೋಕೆ. ಹಿಕಪ್ ಈ ಪಂದ್ಯದಲ್ಲಿ ಸೋಲ್ತಾನೆ. ಆದ್ರೆ ನೋಯಿಯ ಬಂಧಿಸಿ ಆ ಡ್ರ್ಯಾಗನ್ ನ ಹಿಡಿದು ಬಂಧಿಸ್ತಾಳೆ. ಷರತ್ತಿನಲ್ಲಿ ಅವಳೇ ಬಂಧಿಸಿದಾಳೆ ಅಂತ ಅವಳೇ ವಿನ್ ಮಾಡ್ತಾರೆ. ಮತ್ತೆ ಕಾಡಿಗೆ ಬರ್ತಾನೆ ಹಿಕಪ್. ಆ ಡ್ರ್ಯಾಗನ್ಗೆ ಹಸುವಾಗಿರುತ್ತೆ ಎಂದು ಒಂದು ಮೀನನ್ನು ತರ್ತಾನೆ. ಆ ಡ್ರ್ಯಾಗನ್ ನೋಡಿ ಅವನು ಹೆದರಿರುತ್ತೆ. ಅಷ್ಟ್ರ ಮೇಲೆ ಅದಕ್ಕೆ ಹೊಟ್ಟೆ ಸೇರಿರುತ್ತಲ್ಲ, ಅದಕ್ಕೆ ಅದನ್ನ ಮೀನ ತಿನ್ನುತ್ತೆ ಅವನು ತಗೊಂಡ್ಬಂದಿರೋದನ್ನ.
ಆ ಡ್ರ್ಯಾಗನ್ ಅರ್ಧ ಮೀನ ತಿನ್ನುತ್ತೆ, ಇನ್ನು ಅರ್ಧ ಮೀನನ್ನ ಉಗುಳುತ್ತೆ. ಅದನ್ನ ಕುತ್ಕೊಂಡು ಅರ್ಧ ಉಗುಳಿದ್ದ ಅವನು ತಿನ್ಬೇಕು ಅಂದ ಅದು ಕುತ್ಕೊಂತೆ. ಅದು ಹಿಕ್ಕಪ್ನ ಅರ್ಧ ತಿಂತಾನೆ. ಆದ್ರೆ ಹಿಕ್ಕಪ್ಗೆ ತಿನ್ನಕ್ಕಾಗಲ್ಲ, ಅದಕ್ಕೆ ವಾಂತಿ ಬರಂಗಾಗುತ್ತೆ. ಆದ್ರೂ ಅದ್ರ ಬೊಡ್ಡೇಲಿ ಕುತ್ಕೊಂಡಿರೋದ್ರಿಂದ ಅದ್ರೆ ತಿಂತಾನೆ ಹಿಕ್ಕಪ್ನು. ಆ ಡ್ರ್ಯಾಗನ್ ತಿಂದಾದ್ಮೇಲೆ ಅದು ಬೆಂಕಿಯನ್ನು ಊದಿ ಅದು ಮಲ್ಕೊಳಕಂತ ಹೋಗಿರುತ್ತೆ. ಒಂದ್ ದೊಡ್ಡದಾದ ಕೋಟೆಗೆ ನೇತ್ ಬೀಳುತ್ತೆ. ಅಷ್ಟರಲ್ಲಿ ಹಿಕ್ಕಪ್ನು ಅದನ್ನ ಮುಟ್ಬೇಕಂತ ಆಸೆ ಪಡ್ತಾನೆ. ಹಿಕ್ಕಪ್ ಸುಮ್ನೆ ಕುತ್ಕೊಂಡು ಆ ಡೈನಾಸರ್ದು ಚಿತ್ರ ಬಿಡಿಸ್ತಾ ಇರ್ತಾನೆ. ಆದ್ರೆ ಡೈನಾಸರ್ ನೋಡುತ್ತೆ ಅದನ್ನ ಚಿತ್ರ ಬಿಡಿಸೋದು. ಆಮ್ಯಾಕೆ ಡೈನಾಸರ್ನ ಒಂದ್ ಚಿತ್ರ ಬಿಡಿಸುತ್ತೆ. ಹಿಕ್ಕಪ್ ಆ ಚಿತ್ರ ದಾಟ್ಕೊಂಡ್ ಹಂಗೆ ಬಂದು ಆ ಡೈನಾಸರ್ನ ಮುಟ್ಟೋಕಂತ ಹೋಗ್ತಾನೆ. ಆದ್ರೂ ಅದು ಮುಟ್ಸ್ಕೊಳಲ್ಲ. ಹಿಕ್ಕಪ್ನೆ ಸುಮ್ನೆ ಕಣ್ಣು ಮುಚ್ಕೊಂಡು ಅತ್ಲಾಗೆ ಕೈ ಮಾಡ್ತಾನೆ. ಅದಾಗೆ ಬಂದು ಮುಟ್ಟು ಹೋಗುತ್ತೆ. ಅವಾಗ ಖುಷಿ ಆಗ್ತಾನೆ ಹಿಕ್ಕಪ್ ಮನೆಗೆ ಬಂದು ಆ ಡ್ರ್ಯಾಗನ್ಗೆ ಒಂದು ರೆಕ್ಕೆ ಇರಲ್ಲ, ಅದಕ್ಕೆ ಆ ರೆಕ್ಕೆಯನ್ನು ತಯಾರಿಸ್ತಾನೆ ಬುಕ್ ನೋಡ್ಕೊಂಡು. ಆ ಡ್ರ್ಯಾಗನ್ಗೆ ರೆಕ್ಕೆಯನ್ನು ತಗೊಂಡು ಅದ್ರ ಜೊತೆಗೆ ಅದಕ್ಕೆ ಮೀನನ್ನು ತಗೊಂಡ್ಬರ್ತಾನೆ. ಆ ಡ್ರ್ಯಾಗನ್ಗೆ ಅವ ತಗೊಂಬಂದಿರೋ ಮೀನ ಕೊಡ್ತಾನೆ. ಮೀನ ಕೊಟ್ಟು ಅದ್ರ ಹಿಂದ್ಗಡೆ ಹೋಗಿ ಅದನ್ನು ತಯಾರಿಸಿರ್ತಾನೆ. ಅದ್ರ ರೆಕ್ಕೆನ ಅದು ಜೋಡಿಸ್ತಾನೆ. ಆ ರೆಕ್ಕೆನ ಜೋಡಿಸೋರ್ಲೆ ಡ್ರ್ಯಾಗನ್ ಮೇಘಕ್ಕೆ ಹಾರುತ್ತೆ. ಹಾರಿ ದಬ್ಬನೆ ತಳಗ್ ಬೀಳುತ್ತೆ. ರಾಜ ಆಗಕ್ಕೊಂದು ಮತ್ತೆ ಪಂದ್ಯ ಇಡ್ತಾರೆ. ಅಷ್ಟರಲ್ಲಿ ಒಂದೇ ಬಾಡಿ ಎರಡು ತಲೆ ಡ್ರ್ಯಾಗನ್ ಜೊತೆ ಯುದ್ಧ ಮಾಡ್ಬೇಕಂತ ಇರುತ್ತೆ. ಇವರು ಹಿಕ್ಕಪ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಹಿಕ್ಕಪ್ಗೆ ಒಂದು ಮೀನ್ ಇರುತ್ತೆ. ಆ ಮೀನ್ ಕಂಡ್ರೆ ಡ್ರ್ಯಾಗನ್ಗೆ ಆಗಲ್ಲ, ಅದನ್ನ ಬಂಧಿಸ್ತಾನೆ. ಆಗ ಹಿಕ್ಕಪ್ ಅವ್ರ ತಾತ ಎಲ್ಲ ಆಶ್ಚರ್ಯ ಪಡಿಸ್ತಾರೆ, ಇದೆಂತ ಮೀನು ಅಂದು. ಇಲ್ಲಿ ಪಂದ್ಯ ನಡೀತಾ ಇರುತ್ತಲ್ಲ, ಅದರಲ್ಲಿ ಎಷ್ಟು ಮಾರ್ಕಸ್ ಬೀಳುತ್ತೆ ಅಂತ ಅದರಲ್ಲಿ ಎಣಿಸ್ತಾ ಇರ್ತಾರೆ. ಈ ಸಾರಿ ಹಿಕ್ಕಪ್ ಗೆದ್ದ ಅಂದು ಘೋಷಣೆ ಮಾಡ್ತಾರೆ. ಹಿಕ್ಕಪ್ ಆ ಡ್ರ್ಯಾಗನ್ಗೆ ಟೂಟ್ಲೆಸ್ ಅಂತ ಹೆಸರಿಟ್ಟಿರ್ತಾನೆ. ಆದ್ರೆ ಆ ಡ್ರ್ಯಾಗನ್ಗೆ ರೆಕ್ಕೆ ಕಟ್ಟಾಗಿರುತ್ತಲ್ಲ, ಮತ್ತೆ ಏನೋ ಹೊಸದಾಗಿ ಒಂದು ಕಣ್ಣು ಹಿಡ್ಕೊಂಬಂದು ಅದ್ರ ಮೇಲೆ ಹಾರಕ್ಕಂತ ಹೋಗಿರ್ತಾನೆ. ಅದು ಮತ್ತೆ ರೆಕ್ಕೆ ಕಟ್ಟಾಗಿ ನೀರಿನ ಒಳಗಡೆ ಬಿದ್ದು ಅಷ್ಟ್ರ ಮೇಲೆ ಗುಡ್ಡದ ಮೇಲೆ ಹತ್ತುತ್ತೆ. ಆ ಗುಡ್ಡದ ಮೇಲೆ ಬಿಳಿ ಹೂವಾಗಿರುತ್ತೆ. ಆದ್ರೆ ಆ ಡ್ರ್ಯಾಗನ್ಗೆ ಅದು ಆಗ ಬರಲ್ಲ, ಅದಕ್ಕೆ ಅದು ಕೆಮ್ತಾ ಇರುತ್ತೆ. ಹಿಕ್ಕಪ್ ಆ ಬಿಳಿ ಹೂವನ್ನ ತಗೊಂಬಂದು ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ. ಮತ್ತೆ ಡ್ರ್ಯಾಗನ್ ಬರುತ್ತೆ. ಆ ಡ್ರ್ಯಾಗನ್ಗೆ ಊದ್ತಾನೆ. ಅದು ಹೆದರಿ ತಿರುಗಿ ಬೀಳುತ್ತೆ. ಅಷ್ಟ್ರ ಮೇಲೆ ಅದನ್ನ ಬಂಧಿಸ್ತಾನೆ. ಬಂಧಿಸಿ ಹಿಕ್ಕಪ್ ಕಾಡಿನೊಳಗಡೆ ಹೊಂಟಿರ್ತಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನೀ ಹೆಂಗ್ ಬಂಧಿಸಿದೆ ಅಂತ ಕೇಳ್ತಾರೆ. ಅವನು ಏನು ಹೇಳೋದಿಲ್ಲ. ಮತ್ತೆ ಆ ಟೂಪ್ಲೆಸ್ ಡ್ರ್ಯಾಗನ್ ಜೊತೆ ಬರ್ತಾನೆ. ಆ ಡ್ರ್ಯಾಗನ್ಗೆ ಚಕ್ಕುಗುಳಿ ಕೊಡ್ತಾನೆ. ಆದ್ರೆ ಚಕ್ಕುಗುಳಿ ಕೊಟ್ಟಂತ ಅದ್ ನಕ್ಕೊಂತ ಸುಮ್ಮನೆ ಮಕ್ಕೊಂಡ್ಬಿಡುತ್ತೆ. ಆಮೇಲೆ ಪಂದ್ಯಾವಳಿ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಬಲಿಷ್ಠವಾದ ಡ್ರ್ಯಾಗನ್ ಬರುತ್ತೆ. ಅದಕ್ಕೂ ಚಕ್ಕುಗುಳಿ ಕೊಟ್ಟು ಅದನ್ನು ಮನಸ್ತಾನೆ. ಅಷ್ಟ್ರ ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗ್ ಮಾಡಿದೆ ಅಂತ ಕೇಳ್ತಾರೆ. ಅವ್ನು ಏನು ಹೇಳೋದು. ಬೆಳಗ್ಗೆ ಆದ್ಮೇಲೆ ಮತ್ತೆ ಪಂದ್ಯಾವಳಿ ಸ್ಟಾರ್ಟ್ ಆಗಿರುತ್ತೆ. ಅಷ್ಟ್ರ ಮೇಲೆ ಮತ್ತೆ ಇನ್ನೊಂದು ಡ್ರ್ಯಾಗನ್ ನ ಬಂಧಿಸ್ಬೇಕು ಅಂತ. ಆದ್ರೆ ಅದು ಸಣ್ಣ ಡ್ರ್ಯಾಗನ್ ಆಗಿರುತ್ತೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ನಗ್ತಾ ಇರ್ತಾರೆ. ಅದು ಮೂಗಿ ಬಂದ್ ಕಡ್ದಾಗ ಗೊತ್ತಾಗುತ್ತೆ. ಅಷ್ಟ್ರ ಮೇಲೆ ಹೆದರ್ತಾರೆ. ಆ ಡ್ರ್ಯಾಗನ್ ನ ಹೆದರ್ಸಿ ಆ ಪಂದ್ಯದಲ್ಲೂ ಅವನೇ ಗೆಲ್ತಾನೆ. ಅದಕ್ಕೆ ಪಾಯಿಂಟ್ಸ್ ಅವನಿಗೆ ಹೋಗಿರುತ್ತೆ. ಮತ್ತೆ ಹಿಕ್ಕಪ್ ಊಟ ಮಾಡಿರ್ತಾನೆ. ಅದು ಹೆಂಗ್ ಡ್ರ್ಯಾಗನ್ ನ ಬಂಧಿಸಿದೆ ಅಂತ ಕೇಳ್ತಾ ಇರ್ತಾರೆ ಅವನ್ನ ಎಲ್ರು ಬಂದು. ಇಲ್ಲಿ ನೋಯಿಗೆ ಸಿಟ್ಟು ಬಂದಿರುತ್ತೆ. ಅವನೆಲ್ಲ ಬಂಧಿಸ್ತಾ ಇದ್ದಾನೆ ಅಂದು. ಹಿಕ್ಕಪ್ ಕಾಡಿನೊಳಗಡೆ ಹೋಗೋದನ್ನ ನೋಯಿ ನೋಡ್ತಾಳೆ. ಅವ್ನ ಹಿಂಬಾಲೆ ಹೋಗ್ತಾ ಇರ್ತಾಳೆ. ಮಾಯ ಆಗ್ತಾನೆ. ಅಷ್ಟ್ರ ಮೇಲೆ ಅವಳು ಮನೆ ಹೋಗ್ತಾಳೆ. ಹಿಕ್ಕಪ್ ಆ ಡ್ರ್ಯಾಗನ್ ಎಲ್ಲ ತರದ ಬೆಲ್ಟ್ ಎಲ್ಲ ಅವ್ನು ಕುತ್ಕೊಳಕ್ಕೆ ಎಲ್ಲ ಜಬರ್ದಸ್ತ್ ಮಾಡ್ಕೊಂಡಿರ್ತಾನೆ. ಮತ್ತೆ ಡ್ರ್ಯಾಗನ್ ಮೇಲೆ ಹತ್ಕೊಂಡು ಸೀದಾ ಮೇಲೆ ಹೋಗ್ತಾನೆ ಗುಡ್ಡದ ಮೇಲೆ. ಅವಾಗ ಅದು ಪರ್ಫೆಕ್ಟ್ ಆಗಿ ಹಾರ್ತಾ ಇರುತ್ತೆ. ಅವಾಗ ಖುಷಿ ಆಗುತ್ತೆ. ಇಲ್ಲಿ ರಾಜ ಸಮುದ್ರ ಒಳಗಡೆ ಡ್ರ್ಯಾಗನ್ ಹುಟ್ನ ಕಂಡು ಹಿಡಿಬೇಕು ಅಂದು ಅಲ್ಲಿ ಇಲ್ಲಿ ಸುತ್ತಮುತ್ತಲ ಎಲ್ಲಾ ಸೈಡ್ ಹುಡುಕ್ತಾ ಇರ್ತಾನೆ. ಆದ್ರೆ ಡ್ರ್ಯಾಗನ್ ಹುಟ್ ಅವನಿಗೆ ಸಿಗ್ತಾ ಇರಲ್ಲ. ಇಲ್ಲಿ ಹಿಕ್ಕಪ್ ಆ ಡ್ರ್ಯಾಗನ್ ಮೇಲೆ ಎಲ್ಲಾ ಕಡೆ ಸುತ್ತಾ ಇರ್ತಾನೆ. ಮುಗುಲ್ ಮೇಲ್ಗಡೆ ನೀರಿನ ಒಳಗಡೆ ಎಲ್ಲಾ ಕಡೆಗೂ ಆ ಡ್ರ್ಯಾಗನ್ ಇವನ್ನ ಸುತ್ತಿಸ್ತಾನೆ ಇರುತ್ತೆ. ಹಂಗೆ ಹಿಕ್ಕಪ್ ಎಲ್ಲಾ ಕಡೆ ಅದ್ರ ಡ್ರ್ಯಾಗನ್ ಮೇಲೆ ಎಲ್ಲ ಹೊಂದಿಸಿರ್ತಾನೆ. ಅವ್ನು ಕುತ್ಕೊಳಕ್ಕೆ ಅಂದು ಆ ಹಾಳಿಯಲ್ಲಿ ಗುರ್ತ್ ಮಾಡಿರ್ತಾನೆ. ಹೆಂಗ್ ಹೊಳ್ತೈತೆ ಹೆಂಗ್ ಹೊಳ್ಬೇಕು ಅಂತ. ಅದು ಮಿಸ್ ಆಗಿ ಗಾಳಿಯಲ್ಲಿ ಬೀಳುತ್ತೆ. ಹಿಕ್ಕಪ್ಗೂ ಏನ್ ಮಾಡ್ಬೇಕಂತ ಗೊತ್ತಲ್ಲ. ಹಿಕ್ಕಪ್ನು ಬೀಳ್ತಾ ಇರ್ತಾನೆ. ಅಷ್ಟರಲ್ಲಿ ಆ ಡ್ರ್ಯಾಗನ್ ಬಂದು ಅವನ್ನ ಕಾಪಾಡುತ್ತೆ. ಆ ಹಾಳಿನೂ ಸಿಗುತ್ತೆ. ಆದ್ರೆ ಆ ಹಾಳಿನ ಒಗಿತಾನೆ ಹಿಕ್ಕಪ್. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಗೊತ್ತಾಗುತ್ತೆ ಹೆಂಗ್ ಓಡಿಸ್ಬೇಕು ಅನ್ನೋದು. ಡಯಾಗ್ರಾಮ್ ಇರ್ಲಂಗೆ ಆ ಡ್ರ್ಯಾಗನ್ ಮೇಲೆ ಸವಾರಿ ಮಾಡ್ತಾನೆ. ಅಷ್ಟ್ರ ಮೇಲೆ ಅದು ಎಲ್ಲಾ ಕಡೆಗೂ ಸುತ್ತಾಡುತ್ತೆ. ಅಷ್ಟ್ರ ಮೇಲೆ ಅವನಿಗೆ ಗೊತ್ತಾಗುತ್ತೆ. ಹಿಕ್ಕಪ್ ಆ ಡ್ರ್ಯಾಗನ್ ಏನೋ ಮತ್ತೊಂದು ಹೊಸದಾಗಿ ತಯಾರಿಸಿರ್ತಾನೆ. ಅಷ್ಟರಲ್ಲಿ ಅವರಪ್ಪ ಬರ್ತಾನೆ. ಆದ್ರೆ ಅವರಪ್ಪ ಖುಷಿಯಿಂದ ಇರ್ತಾನೆ. ಯಾಕಂದ್ರೆ ಇವ ಎಲ್ಲಾ ಪಂದ್ಯಗಳಲ್ಲೂ ಗೆದ್ದಿರ್ತಾನಲ್ಲ, ಅದಕ್ಕೆ ಅವರಪ್ಪ ಖುಷಿಯಿಂದ ಬಂದು ಅವನ್ನ ಮಾತಾಡ್ಸ್ತಾ ಇರ್ತಾನೆ. ಆದ್ರೆ ಹಿಕ್ಕಪ್ ಹೆದರ್ತಾ ಇರ್ತಾನೆ. ಏನಾದ್ರೂ ಡ್ರ್ಯಾಗನ್ ಜೊತೆ ಅಡ್ಡಾಡೋದು ಗೊತ್ತಾಗಿದೆ ಅಂದ. ನೋಯೆ ಎಲ್ಲಾ ಡ್ರ್ಯಾಗನ್ ಹೆಂಗ್ ಬಂಧಿಸಿದೆ ಅಂದ್ ಕತ್ತಿ ತಗೊಂಡು ಅವ್ರ ಕುತ್ತಿಗೆಗೆ ಇಡ್ತಾಳೆ. ನೋಯೆ ಈ ತರ ಮಾಡೋದು ನೋಡಿ ಹಿಕ್ಕಪ್ಪರ ಅಪ್ಪ ಈ ತರ ಮಾಡಬಾರ್ದು ಅಂತ ಹೇಳ್ತಾರೆ. ಅಷ್ಟ್ರ ಮೇಲೆ ಅನೌನ್ಸ್ ಮಾಡ್ತಾರೆ ಗೇಮ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ. ಅವ್ರ ತಾತ ಫಸ್ಟ್ ನೋಯ ಕೊಡ್ತಾನೆ, ಇಲ್ಲ ಅಂತಾರೆ. ಅಷ್ಟ್ರ ಮೇಲೆ ಹಿಕ್ಕಪ್ ಮೇಲೆ ತೋರಿಸ್ತಾರೆ. ಹ್ಞೂ ಅಂತಾರೆ. ಹಿಕ್ಕಪ್ ಗೆದ್ದಿದ್ದಾನೆ ಅಂತ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ತಾರೆ. ಅವ್ನ ಎತ್ಕೊಂಡು ಸಂಭ್ರಮ ಮಾಡ್ತಾರೆ. ನೋಯ ಅವ್ನ ಹಿಂಬಾಲಿಸ್ಕೊಂತ ಬರ್ತಾಳೆ. ಆದ್ರೆ ಇಲ್ಲೇನ್ ಮಾಡ್ತೀಯ ಅನ್ನೋದಕ್ಕೆ ಆ ಡ್ರ್ಯಾಗನ್ ಅಷ್ಟ್ರಲ್ಲೇ ಬರುತ್ತೆ. ಆ ಡ್ರ್ಯಾಗನ್ಗೆ ಕತ್ತಿ ತೋರಿಸ್ತಾಳೆ. ಅಷ್ಟ್ರ ಮೇಲೆ ಹಿಕ್ಕಪ್ ಏನು ಮಾಡಬೇಡ ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ. ಆದ್ರೆ ಆಕಿ ಸುಮ್ಮನೆ ಓಡ್ತಾನೆ ಇರ್ತಾಳೆ ಹೆದರಿ. ಆದ್ರೆ ಆ ಡ್ರ್ಯಾಗನ್ ಅಕ್ಕಿನ ಎತ್ಕೊಂಡು ಸೀದಾ ಗುಡ್ಡದ ಕಡೆ ಹೋಗಿ ತುದಿ ಗುಡ್ಡದಲ್ಲಿ ಬಿಡುತ್ತೆ. ನೋಯ ಭಯ ಪಡ್ತಾಳೆ. ಯಾಕಂದ್ರೆ ತುದಿ ಗುಡ್ಡದಲ್ಲಿ ಹೋಗಿ ಬಿಟ್ಟಿರುತ್ತೆ. ಅಷ್ಟ್ರ ಕಾಪಾಡ್ಬೇಕಂದ್ರೆ ನೀ ಯಾರಿಗೂ ಹೇಳ್ಬೇಡ ಅನ್ನುತ್ತೆ. ನಾ ಯಾರಿಗೂ ಹೇಳಲ್ಲ ಅಂದ್ ಹಿಕ್ಕಪ್ ಹೇಳ್ತಾಳೆ. ಅಷ್ಟ್ರ ಮೇಲೆ ಹಿಕ್ಕಪ್ ಅಕ್ಕಿನ ಕರ್ಕೊಂಡು ಅದ್ರ ಮೇಲೆ ಹಚ್ಕೊಂಡು ಸೀದಾ ಅವಳು ಸುತ್ತಾಡ್ತಾಳೆ ಮುಗುಲ್ ಮೇಲೆಲ್ಲ. ಹಿಕ್ಕಪ್ ನೋಯ ಡ್ರ್ಯಾಗನ್ ಮೇಲೆ ಹತ್ಕೊಂಡು ಸೀದಾ ಅದು ಡ್ರ್ಯಾಗನ್ ಹುಟ್ಟಿರೋ ಕಡೆಯಲ್ಲಿ ಕರ್ಕೊಂಡು ಹೋಗುತ್ತೆ. ಇವ್ರು ಆ ಡ್ರ್ಯಾಗನ್ಗಳು ಎಲ್ಲ ಡ್ರ್ಯಾಗನ್ಗಳು ನೋಡಿ ಆಶ್ಚರ್ಯ ಪಡ್ತಾರೆ, ಹೆದರ್ತಾರೆ. ಎಲ್ಲ ಡ್ರ್ಯಾಗನ್ ಒಳಗಡೆ ಆ ಹುಟ್ಟಿರೋ ಅದ್ರಲ್ಲೇ ಹೋಗುತ್ತೆ. ಅದ್ರಲ್ಲಿ ಹೋಗಿ ಕುತ್ಕೊಂಡು ನೋಡ್ತಾರೆ ಇವರೆಲ್ಲ.
ಇವರೆಲ್ಲ ಎಲ್ಲ ಡ್ರ್ಯಾಗನ್ ನ ನೋಡ್ತಾರೆ. ಅಲ್ಲಿ ದೊಡ್ಡದಾಗಿ ರಾಣಿ ಡ್ರ್ಯಾಗನ್ ಇರುತ್ತೆ, ಅದು ಎಲ್ಲ ಸಣ್ಣ ಸಣ್ಣ ಡ್ರ್ಯಾಗನ್ ಗಳನ್ನು ತಿನ್ನುತ್ತೆ. ಆ ಡ್ರ್ಯಾಗನ್ ಎಲ್ಲ ಡ್ರ್ಯಾಗನ್ ತಿನ್ನೋದ್ ನೋಡಿ ಇವರೆಲ್ಲ ಹೆದರ್ತಾರೆ. ಹೆದರ್ಕೊಂಡು ಸೀದಾ ಕಾಡಿ ಕರ್ಕೊಂಡ್ ಹೋಗಂತಾರೆ. ಆಮೇಲೆ ಆ ಡ್ರ್ಯಾಗನ್ ಕಾಡಿ ಕರ್ಕೊಂಡ್ ಹೋಗುತ್ತೆ ಅವ್ರನ್ನ. ಇಬ್ರು ಆ ಡ್ರ್ಯಾಗನ್ ಜೊತೆ ಮಾತಾಡ್ಕೊಂಡು ಸೀದಾ ಮನೆಗೆ ಬರ್ತಾರೆ. ಆದ್ರೆ ಇಲ್ಲಿ ರಾಜ ಆಗ್ಬೇಕಂದ್ರೆ ಇನ್ನೂ ಒಂದು ಷರತ್ತಿರುತ್ತೆ, ಅದು ದೊಡ್ಡ ಡ್ರ್ಯಾಗನ್ ನ ಬಂಧಿಸೋದು. ಅದು ಬೆಂಕಿ ಎಲ್ಲ ಹೋಗುತ್ತೆ, ಅದನ್ನ ಬಂಧಿಸಿದ್ರೆ ನೀನೇ ರಾಜ ಅಂತಾರೆ. ಅದಕ್ಕೆ ಅವನು ಹಿಕಪ್ನು ಸ್ಟಾರ್ಟ್ ಮಾಡ್ತಾನೆ ಅದನ್ನ ಬಂಧಿಸೋಕೆ ಅಂದು. ಹಿಕಪ್ನು ರೆಡಿ ಆಗಿ ಎಲ್ಲ ಖಡ್ಗವನ್ನು ಹಿಡ್ಕೊಂತಾನೆ. ಆದ್ರೆ ಆ ಡ್ರ್ಯಾಗನ್ ಬೆಂಕಿ ಉಗ್ಕಂತ ನೋಡೋದ್ರಲ್ಲೇ ಇವ ಹೆದರಿರ್ತಾನೆ. ಅಷ್ಟರಲ್ಲೇ ಹಿಕಪ್ ಅದ್ರ ಜೊತೆಗೆ ಯುದ್ಧ ಮಾಡ್ಲಂಗೆ ಗೆಲ್ತಾನೆ ಅನ್ನಂಗೆ ಅದನ್ನ ಸುಮ್ಮನೆ ಪ್ರೀತಿಯಿಂದ ಮುಟ್ಟೋಕಂತ ಹೋಗ್ತಾನೆ. ಅವರಪ್ಪ ಸಿಟ್ಟಿಗೆ ಬರ್ತಾನೆ, ಗೆಲ್ಲೋದಾದ್ರೆ ಯುದ್ಧ ಮಾಡಿ ಗೆಲ್ಬೇಕು ಅಂದು. ಅಷ್ಟರಲ್ಲೇ ಅದು ರಾಂಗ್ ಇಳುತ್ತೆ. ಹಿಕಪ್ ಆ ಡ್ರ್ಯಾಗನ್ ನೋಡಿ ಚೀರ್ತಾ ಇರ್ತಾನೆ. ಇಲ್ಲಿ ಕಾಡಿನಲ್ಲಿರೋ ಟೂಪ್ಲೆಸ್ ಅವನ್ನ ನೋಡಿ ಅದು ಅವನ ವಾಯ್ಸ್ ಕೇಳಿ ಅಷ್ಟ್ರ ಮೇಲೆ ಅದು ಓಡಿ ಬರುತ್ತೆ ಅವನು ಇದ್ ಕಡೆ. ಹಿಕಪ್ನೆ ಕಾಪಾಡೋಕೆ ಅಂದು ಆ ಟೂಪ್ಲೆಸ್ ಬರುತ್ತೆ, ಡ್ರ್ಯಾಗನ್ ಕಾಪಾಡೋಕೆ ಅಂದು ಅದ್ರ ಜೊತೆಗೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿ ಎಲ್ಲ ಓಡಿಸುತ್ತೆ ಅದನ್ನ. ಅಷ್ಟ್ರ ಮೇಲೆ ಹಿಕಪ್ಪರಪ್ಪ ರಾಜ ಇದು ಯಾವ್ದೋ ಹೊಸ ಡ್ರ್ಯಾಗನ್ ಬಂದಿದೆ ಅಂದು ಅದನ್ನ ಬಂಧಿಸ್ತಾರೆ ಆ ಡ್ರ್ಯಾಗನ್ ನ. ಆದ್ರೆ ಹಿಕಪ್ ಬೇಜಾರಲ್ಲಿ ಇರ್ತಾನೆ, ಅದನ್ನ ಬಂಧಿಸ್ತೀರಾ ಅಂತ, ಯಾಕೆ ಬಂಧಿಸ್ತೀರಾ ಅಂತ. ಅದು ಅವ್ರನ್ನ ನೋಡಿ ಅಳ್ತಾ ಇರುತ್ತೆ. ಹಿಕಪ್ಪರಪ್ಪ ತುಂಬಾ ಕೋಪದಲ್ಲಿ ಇರ್ತಾನೆ. ಹಿಕಪ್ಪಿಗೆ ಹೇಳ್ತಾನೆ ಅಂತವೆಲ್ಲ ಮಾಡಬಾರ್ದು ಒಂದು. ಹಿಕಪ್ಪಿಗೆ ಬೈತಾ ಇರ್ತಾನೆ ಅವರಪ್ಪ. ಹಿಕಪ್ ಹೇಳ್ತಾನೆ ಅದ್ರ ಗೂಡಿಗೆ ಅದು ಹೋಗುತ್ತೆ ಬಿಡಿ ಅಂತ. ಆದ್ರೆ ಅವ್ರಪ್ಪಗೆ ಗೊತ್ತಾಗುತ್ತೆ ಅದು ನೋಡಿದೆ ಅಂದು. ಅಷ್ಟ್ರ ಮೇಲೆ ಅದನ್ನ ಬಂಧಿಸಿಟ್ಟು ಅದ್ರ ಗೂಡಿಗೆ ಕರ್ಕೊಂಡು ಹೋಗ್ತಾನೆ. ಆ ಡ್ರ್ಯಾಗನ್ ನ ಬಂಧಿಸಿ ಅದಕ್ಕೆ ಬಾಯಿಗೆ ಎಲ್ಲ ಕಟ್ಟಾಕಿ ಅದನ್ನ ದೋಣಿ ಮೇಲೆ ಇಟ್ಟು ಅದನ್ನ ಕರ್ಕೊಂಡು ಹೋಗ್ತಾರೆ ಸಮುದ್ರದಲ್ಲಿ. ಇಲ್ಲಿ ಹಿಕಪ್ ಬೇಜಾರಿಂದ ಕುತ್ಕೊಂಡಿರ್ತಾನೆ. ನೋಹಿ ಹಂಗಿಂಗ ಸಮಾಧಾನ ಮಾಡ್ತಾ ಇರ್ತಾಳೆ ಅವನಿಗೆ. ಆದ್ರೆ ಹಿಕಪ್ ಸಮಾಧಾನ ಆಗಲ್ಲ, ನೋವೆಲ್ಲ ಇರ್ತಾನೆ, ಅಳ್ತಾ ಇರ್ತಾನೆ. ಇಲ್ಲಿ ಹಿಕಪ್ಪರಪ್ಪ ರಾಜ ಖುಷಿಯಿಂದ ಪಡ್ತಾನೆ, ಯಾಕಂದ್ರೆ ಡ್ರ್ಯಾಗನ್ ಹುಕ್ನ ಸಂಹಾರ ಮಾಡ್ಬೇಕು ಅಂತ. ಹಿಕಪ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಅವನ ಡ್ರ್ಯಾಗನ್ ಗಳನ್ನ ಬಂಧಿಸಿರ್ತಾರಲ್ಲ ಅದ್ರ ಜೊತೆಗೆ ಮಾತಾಡಿ ಅವನ್ನ ಡ್ರ್ಯಾಗನ್ ಹುಕ್ ಕಡೆ ಕರ್ಕೊಂಡು ಹೋಗ್ತಾನೆ. ಅವನು ಅವ್ರ ಸ್ನೇಹಿತರು ಕರ್ಕೊಂಡು ಹೋಗ್ತಾನೆ. ಈ ಡ್ರ್ಯಾಗನ್ ಹುಕ್ಗಳನ್ನ ಎಲ್ಲ ಸಂಹಾರ ಮಾಡೋಕೆ ಅಣಿ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಎಲ್ಲಾ ಸೈನಿಕರು ಆಯುಧಗಳನ್ನೆಲ್ಲ ಅಣಿ ಮಾಡ್ಕೊಂಡು ಡ್ರ್ಯಾಗನ್ ಗೋಡೆನ ಹೊಡಿತಾರೆ. ಹೊಡೆದು ಅದನ್ನ ರಾಜ ಒಳಗಡೆ ಹೋಗಿ ಡ್ರ್ಯಾಗನ್ ಹುಟ್ಟುಗಳನ್ನು ಹೊಡಿಬೇಕಂತ ಮಾಡಿರ್ತಾನೆ. ಅಷ್ಟರಲ್ಲಿ ಒಂದು ದೊಡ್ಡದಾದ ರಾಣಿ ಡ್ರ್ಯಾಗನ್ ಏಳುತ್ತೆ. ಅಷ್ಟರಲ್ಲಿ ಎಲ್ಲ ಸುತ್ತಮುತ್ತಲು ಡ್ರ್ಯಾಗನ್ಗಳು ಹೆದರಿ ಹೋಗುತ್ತವೆ. ರಾಜ ಸೈನಿಕರು ಎಲ್ಲ ಭಯ ಪಡ್ತಾರೆ, ಯಾಕಂದ್ರೆ ಇವೆಲ್ಲ ಯಾಕೆ ಹೊರಗೆ ಹೊಟ್ಟಿದೆವು ಅಂತ. ಸೈನಿಕರು ರಾಜರೆಲ್ಲ ಡ್ರ್ಯಾಗನ್ಗೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲೇ ರಾಣಿ ಡ್ರ್ಯಾಗನ್ ಏಳುತ್ತೆ. ಸೈನಿಕರು ರಾಜರಿಗೆ ಎಲ್ಲ ಭಯ ಪಡ್ತಾರೆ, ಯಾಕಂದ್ರೆ ಅಷ್ಟು ದೊಡ್ಡ ಡ್ರ್ಯಾಗನ್ ಅನ್ನು ಬಗ್ಸಕ್ಕಾಗಲ್ಲ ಅಂದು ಹಿಂಸರಿತಾರೆ. ಅಷ್ಟರಲ್ಲಿ ಇಲಕ್ ಸ್ನೇಹಿತರು ಆ ಡ್ರ್ಯಾಗನ್ ಮೇಲೆ ಹತ್ಕೊಂಡು ಬರ್ತಾರೆ. ದೊಡ್ಡ ಡ್ರ್ಯಾಗನ್ಗೆ ಅವ್ರ ಸ್ನೇಹಿತರು ಅಟ್ಯಾಕ್ ಮಾಡ್ತಾರೆ. ಇಲಕ್ ಮಾತ್ರ ಟೂಲ್ತೆಸ್ಟ್ ಡ್ರ್ಯಾಗನ್ ಅನ್ನು ಹುಡುಕ್ತಾ ಇರ್ತಾನೆ ಹಿಕಪ್. ಆದ್ರೆ ಆ ಡ್ರ್ಯಾಗನ್ ದೋಣಿಯಲ್ಲಿರುತ್ತೆ, ಅದನ್ನ ಕಟ್ಟಿ ಹಾಕಿರ್ತಾರೆ. ದೊಡ್ಡ ಡ್ರ್ಯಾಗನ್ ಬೆಂಕಿ ಬಿಡುತ್ತೆ, ಅದು ದೋಣಿ ಎಲ್ಲ ಪುಡಿಯಾಗಿ ಮುಳುಗ್ ಹೋಗುತ್ತೆ. ಡ್ರ್ಯಾಗನ್ ನ ಬಿಡಿಸೋಕಂತ ಹೋಗಿರ್ತಾರೆ, ಆದ್ರೆ ಅದು ಸಿಗಲ್ಲ. ಅವ್ರ ಸ್ನೇಹಿತರು ಹೋರಾಡ್ತಾ ಇರ್ತಾರೆ. ಆದ್ರೆ ಅವ್ರಪ್ಪ ನನ್ನ ಮಗನು ವೀರ ಅಂತ ಖುಷಿ ಪಡ್ತಾನೆ. ದೊಡ್ಡ ಡ್ರ್ಯಾಗನ್ ಜೊತೆ ಯುದ್ಧ ಮಾಡ್ತಾ ಇರ್ತಾನೆ ಅವರ ಸ್ನೇಹಿತ. ಅದಕ್ಕೆ ಡ್ರ್ಯಾಗನ್ ಬೆಂಕಿ ಕಿಡುತ್ತೆ. ಅದು ಬೆಂಕಿ ಕಿಡುತ್ತೆ, ದೋಣಿ ಎಲ್ಲ ಬೆಂಕಿ ಎತ್ತಿ ನೀರಾಗ ಮುಳುಗುತ್ತೆ. ಅಷ್ಟರಲ್ಲಿ ಅದು ಹಿಕಪ್ ಬಿಡ್ಸೋಕಂತ ನೀರಿನ ಒಳಗಡೆ ಹೋಗ್ತಾನೆ. ಆದ್ರೆ ಅವನಿಗೆ ಬಿಡ್ಸೋಕ್ ಬರಲ್ಲ. ಅವ್ರಪ್ಪ ಬಂದು ಅವನ್ನ ಎತ್ಕೊಂಡು ಬದಿಗೆ ಹಾಕಿ ಅಷ್ಟ್ರ ಮೇಲೆ ಅವ್ರ ಅಪ್ಪನೇ ಬಿಡಿಸ್ತಾನೆ ಅದನ್ನ. ಆ ಡ್ರ್ಯಾಗನ್ ಹೊರಗೆ ಬರುತ್ತೆ ಬಿಡಿಸ್ಕೊಂಡು ನೀರಿಂದ. ಅಷ್ಟರಲ್ಲಿ ಹಿಕಪ್ ಅದ್ರ ಮೇಲೆ ಹತ್ಕೊಂಡು ಯುದ್ಧ ಸಾರ್ತಾನೆ ದೊಡ್ಡದ್ರ ಮೇಲೆ. ಹಿಕಪ್ ಟೂಟ್ಲೆಸ್ ಆ ದೊಡ್ಡ ಡ್ರ್ಯಾಗನ್ ಜೊತೆ ಯುದ್ಧ ಮಾಡುತ್ತೆ. ಎರಡು ಬೆಂಕಿಗಳನ್ನು ಬಿಡುತ್ತೆ. ಅದು ಎಷ್ಟೇ ಆದ್ರೂ ಬಗ್ಗೋದಿಲ್ಲ, ಯಾಕಂದ್ರೆ ಅದು ದೊಡ್ಡದಾಗಿರುತ್ತೆ. ಇದ್ರ ಹತ್ರ ಅಷ್ಟಿರುತ್ತೆ. ಟೂಲ್ತೆಸ್ಟ್ ಡ್ರ್ಯಾಗನ್ಗೆ ಒಂದು ರೆಕ್ಕೆ ಇರಲ್ಲ, ಅದಕ್ಕೆ ಪ್ಲಾಸ್ಟಿಕ್ ರೆಕ್ಕೆ ಹಾಕಿರ್ತಾರಲ್ಲ, ಅದು ಬೆಂಕಿ ಉಗುತ್ತೇನೆ, ಅದು ಕತ್ತಿ ಅರ್ಧ ಉದುರುತ್ತೆ. ಅದಕ್ಕಾಗಿ ಮೇಲೆ ಹಾರಕ್ ಬರಲ್ಲ. ಅಷ್ಟ್ರ ಮೇಲೆ ಅದು ಸುತ್ತ ಬರ್ದಂಗೆ ಟೂಲ್ತೆಸ್ಟ್ ಡ್ರ್ಯಾಗನ್ ಆ ರಾಣಿ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದು ಬೆಂಕಿಯನ್ನು ಹಾಯುತ್ತೆ. ರಾಣಿ ಡ್ರ್ಯಾಗನ್ ಸಾಯುತ್ತೆ. ಹಿಕಪ್ ಟೂಲ್ತೆಸ್ಟ್ ಡ್ರ್ಯಾಗನ್ ಎರಡು ಒಟ್ಟಿಗೆ ಬೆಂಕಿಯಲ್ಲಿ. ಹಿಕಪ್ ಸತ್ತಿದ್ದಾನೆ ಅಂತ ರಾಜ ಅನ್ಕೊಂಡಿರ್ತಾನೆ. ಟೂಲ್ತೆಸ್ಟ್ ಡ್ರ್ಯಾಗನ್ ರೆಕ್ಕಿಂದ ಹಿಕಪ್ ನ ಮುಚ್ಚಿಡುತ್ತದೆ. ಹಿಕಪ್ ನ ಕಾಪಿಡಿದ್ದಕ್ಕೆ ಆ ಡ್ರ್ಯಾಗನ್ ಅನ್ನ ಮುಟ್ತಾನೆ ರಾಜ. ಹಿಕಪ್ ನ ಕರ್ಕೊಂಡು ಹೋಗಿ ಮನೆಗೆ ಮನುಷ್ಯರ್ತಾರೆ. ಮಕ್ಕಂದಿರೋದ್ ನೋಡಿ ಟೂಲ್ತೆಸ್ಟ್ ಡ್ರ್ಯಾಗನ್ ಅವನ ಕಡೆ ಬಂದು ಅವನ ನೆಕ್ತಾ ಇರುತ್ತೆ. ಅದ್ರಲ್ಲಿ ಅವನು ಎದ್ದು ನೋಡ್ತಾನೆ. ಅಷ್ಟ್ರ ಮೇಲೆ ಅವನು ನಡೆಯಕೊಂತ ಹೋಗಿರ್ತಾನೆ. ಆದ್ರೆ ಅವನ ಕಾಲು ಒಂದು ಕಟ್ಟಾಗಿರುತ್ತೆ, ಅದಕ್ಕೆ ಒಂದು ಕಬ್ಬಿಣ ರಾಡ್ ಹಾಕಿರ್ತಾರೆ. ಕುಂಟುವಂತ ಹೋಗ್ತಾ ಇರ್ತಾನೆ. ಡ್ರ್ಯಾಗನ್ ಅಡ್ಡ ಬಂದು ಅವನ್ನ ಕರ್ಕೊಂಡು ಹೊರಗಿನ ಮಠ ಬಿಡುತ್ತೆ. ಬಾಗ್ಲು ತೆಗಿಯೋಕಂತ ಹೋಗ್ತಾನೆ. ಅಲ್ಲಿ ಅನೇಕ ಡ್ರ್ಯಾಗನ್ಗಳು ಇರ್ತವೆ. ಅದನ್ನ ನೋಡಿ ಕದಮಿಸ್ತಾನೆ. ಇಡೀ ಅವ್ರ ಗ್ರಾಮದಲ್ಲಿ ಡ್ರ್ಯಾಗನ್ಗಳು ಎಲ್ಲ ವಾಸವಾಗಿರ್ತವೆ. ಅಲ್ಲಿ ಅವ್ರ ಸ್ನೇಹಿತರು ಎಲ್ಲ ಡ್ರ್ಯಾಗನ್ಗಳ ಮೇಲೆ ಹತ್ತಿ ಕುಣಿದಾಡ್ತಾ ಇರ್ತವೆ. ಎಲ್ಲ ಡ್ರ್ಯಾಗನ್ಗಳು ಮಜಾ ಮಾಡ್ತಾ ಇರ್ತವೆ. ಎಲ್ಲ ನೋಡಿ ಖುಷಿ ಪಡ್ತಾನೆ. ಅವರ ಸ್ನೇಹಿತರು ಎಲ್ಲ ಡ್ರ್ಯಾಗನ್ಗಳ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತೆ. ಇದೇ ರೀತಿ ಹಲವಾರು ವಿಡಿಯೋಗಳನ್ನು ಮಾಡೋಕೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.